ಇದೊಂಥರ ಅದೃಷ್ಟ. ರಾಘವೇಂದ್ರ ಸ್ವಾಮಿ ಅವ್ರದ್ದು ಒಂದು ಫಂಕ್ಷನ್ ನಾವು ಬಂದಿದ್ದೀವಿ ಅಂದರೆ ನಮ್ಮ ಪುಣ್ಯ. ಸೊ ಥ್ಯಾಂಕ್ಸ್ ರಘು. ಸೊ ಇದು ಅಜೀನಿಶ್ ಅವ್ರಿಗೆ ದೇವರ ಹಾಡುಗಳನ್ನ ಮಾಡೋದನ್ನ ದೇವ್ರುಗಳೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇದು ರಾಘವೇಂದ್ರ ಸ್ವಾಮಿಯವರು ಒಬ್ಬರಿಗೆ ಸೀಮಿತ ಆಗಬಾರ್ದು. ಎಲ್ಲ ದೇವ್ರುಗಳಿಗೂ ನೀವು ಹಿಂಗೆ ಮಾಡಿದ್ರೆ ಈಗ ಎಲ್ಲರ ಮನೆಯಲ್ಲೂ ಅಲ್ಲಿ ಆಡ್ತಾ ಇದ್ರೆ ಒಳ್ಳೆ ಪಾಸಿಟಿವ್ ವೈವ್ ಇರುತ್ತೆ. ಬಿಕಾಸ್ ಇವತ್ತೊಂದು ಸ್ಟ್ರೆಸ್ ಲೈಫಲ್ಲಿ ಈ ಒಂದು ಸಾಂಗ್ ಎಸ್ಪೆಷಲಿ ನಮ್ಮ ಕಾಂತಾರದಾಗಲಿ ಇದಾಗಲಿ ನಾವು ಕೇಳ್ತಾ ಇದ್ದಂಗೆ ಎಲ್ಲ ಮರ್ತ್ಬಿಟ್ಟು ನಮ್ಮದೇ ಒಂದು ಲೋಕದಲ್ಲಿರ್ತೀವಿ. ಸೊ ಅದಕ್ಕೆ ರಘುಗೂ ಸುಗುಣ ಅವ್ರಿಗೂ ಇನ್ನೂ ಶಕ್ತಿ ಕೊಟ್ಟು ಎಲ್ಲ ದೇವ್ರದ್ದು ಆಲ್ಬಮ್ ಸಾಂಗ್ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಶರ್ಮಾ ಅವರು, ನಾವು ಬರೀ ಕ್ರಿಕೆಟ್ ಆಡ್ತಿದ್ವಿ. ಸೊ ಅವ್ರು ಅದ್ಭುತ ರೈಟ್ರು ಅಂತ ನನಗೆ ಆ್ಯಕ್ಚುಲಿ ಕೆಲವು ದಿನ ಹಿಂದೆನೇ ಗೊತ್ತಾಯಿತು. ಸೊ ಅದೊಂದು ಅದೃಷ್ಟ ಏನಂದರೆ ಈ ದೇವ್ರನ್ನ ವರ್ಣನೆ ಮಾಡೋದಿದೆಯಲ್ಲ, ಎಲ್ಲರೂ ಹೋಗಿ ಬರೀ ಕೇಳ್ಕೊತೀವಿ, ದೇವ್ರ ನಂಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳ್ತೀವಿ ಹೊರತು ದೇವ್ರನ್ನ ನಾವು ವರ್ಣನೆ ಮಾಡೋದು ಎಲ್ಲರಿಗೂ ಅದೃಷ್ಟ ಕೊಡಲ್ಲ. ಅವರು ಕೊಟ್ಟಿದ್ದಾರೆ ಅಂದರೆ ಅದು ಒಂಥರ ಅವ್ರ ಅದೃಷ್ಟ ಕೂಡ. ಸೊ ಅದೇ ರೀತಿ ನಮ್ಮ ವಿದೇಶದಿಂದ ಬಂದಂಥವರು ಸಿಂಗರು. ಸೊ ಅವರು ಅಲ್ಲಿ ಇತ್ಕೊಂಡು ನೋಡಿ ಅವ್ರು ಯಾವ ಜನ್ಮದ ಪುಣ್ಯನೋ. ಸೊ ಅವ್ರ ವಾಯ್ಸಲ್ಲಿ ನಾವು ಆ ದೇವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ತುಂಬ ಚೆನ್ನಾಗಾಗಿದೆ. ಇದೇ ರೀತಿ ಜೂನ್ 20ಕ್ಕೆ ಇವ್ರದ್ದು ಏನು ಫಂಕ್ಷನ್ ಇದೆ, ಯಾವುದೇ ಮಳೆ ಬರದೆ ಎಲ್ಲ ಇವ್ರು ಅಂದ್ಕೊಂಡಿರುವಂಥ ವ್ಯಕ್ತಿಗಳೆಲ್ಲ ಬಂದು ಭಾಳ ಅದ್ದೂರಿಯಾಗಿ ನಡೀಲಿ ಅಂತ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಕೇಳ್ಕೊತೀನಿ. ಎಲ್ಲ ಚೆನ್ನಾಗಾಗಲಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.